ಬ್ರಾಹ್ಮಣ ಸಮುದಾಯದ ಬಗ್ಗೆ ನಮಗೆ ಅವ್ರು ಕೊಟ್ಟಿಲ್ಲ ಅನ್ನೋ ಅನುಕಂಪ ಇದ್ದೇ ಇದೆ ಸರ್. ಹೌದು. ಆಮೇಲೆ ದಿನೇಶ್ ಗುಂಡೂರಾವ್ ಅವ್ರಿಗೆ ನಿರೀಕ್ಷೆ ಇತ್ತು ಅಂತ ಅನ್ಸುತ್ತೆ, ಈ ಸರಿ ಲಿಸ್ಟಲ್ಲಿ ನಾನು ಇರೋದಿಲ್ಲ ಅಂತ ಮೊದಲೇ ಹೇಳ್ಕೊಂಡ್ಬಿಟ್ಟಿದ್ರು. ಪ್ರಶ್ನೆ ಏನು ಗೊತ್ತಾ ಸರ್, ಇವ್ರು ಸೀನಿಯರ್ ಮೋಸ್ಟ್ ಎಲ್ಲ ಇದ್ರಲ್ಲ, ಇವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದೀವಿ, 3 ವರ್ಷ ಕೊಟ್ಟಿದ್ದೀವಿ, ಬೇರೆಯವ್ರಿಗೂ ಎಷ್ಟೇ ಸೀನಿಯರ್ ಇರೋರಿಗೆ ಅವಕಾಶ ಕೊಡಬೇಕು ಅನ್ನೋದು ಏಕೈಕ ಉದ್ದೇಶ ಅವರಲ್ಲಿದ್ದು. ನಿಜ ಸರ್. ಹಾಗಾಗಿ ದಿನೇಶ್ ಗುಂಡೂರಾವ್ ಕೊಡಬೇಕು ಅಂತ ನಾವು ಕೇಳ್ತಾ ಇಲ್ಲ. ಇನ್ನೊಂದು ಸಮುದಾಯ ಅವ್ರನ್ನ ಅಕೊಮಡೇಟ್ ಮಾಡಬೇಕಿತ್ತು. ಈಗ ಲಂಬಾಣಿ ಕಮ್ಯುನಿಟಿನ ಹೆಂಗೆ ನೀವು ಅಕೊಮಡೇಟ್ ಮಾಡಿದ್ರು, ಬೇರೆ ಬೇರೆ ಕಮ್ಯುನಿಟಿಗಳನ್ನ ಹೇಗೆ ಅಕೊಮಡೇಟ್ ಮಾಡಿದ್ರು, ಹಾಗೆ ಅಲ್ಲ ಕ್ರಿಶ್ಚಿಯನ್ನೂ ಬಿಟ್ಟಿಲ್ಲ ನೀವು, ಯಾರನ್ನೂ ಬಿಟ್ಟು ಎಲ್ಲ ಧರ್ಮಗಳು ಮಾಡಿದ್ದೀರಿ. ಈಗ ಕಾಂಗ್ರೆಸ್ಸಿಂದ ಈ ಎಕ್ಸ್ಪೆಕ್ಟೇಷನ್ ಇರುತ್ತೆ ಬೇರೆಯವ್ರಿಗೆ ಅಂತ. ಹೌದು, ಕರೆಕ್ಟ್. ಅದೇನು ಬೇಕು ಅಂತ ಬಿಟ್ಟರು, ಬೇಡವಾಗಿ ಬಿಟ್ಟರು, ಅಥವಾ ಇದು ಮುಖ್ಯಮಂತ್ರಿಗಳಿಗೆ ಅಸಹಾಯಕರಾಗಿದ್ದಾರೋ ಇದು ಈ ಲಿಸ್ಟ್ ಪಾಲಿಟಿಕ್ಸಲ್ಲಿ, ಅಥವಾ ಹೈಕಮಾಂಡ್ ನಾಯಕರಿಗೆ ಇದು ಅರ್ಥವಾಗದೆ ಹೋಯಿತು, ಅಥವಾ ಈ ಕೋಟಾನ ಯಾರು ಕೇಳಲೇ ಇಲ್ವೋ ಅಲ್ಲಿ. ಈ ಕೋಟಾನ ಕ್ಲೇಮ್ ಮಾಡೋರು ಯಾರು ಬೇಕಲ್ಲ. ದಿನೇಶ್ ಗುಂಡೂರಾವ್ ಏನು ಜಾತಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕೋ ಕ್ಯಾಟಗರಿನೇ ಅಲ್ಲ ಅದು. ಈಸ್ ಬಿಯಾಂಡ್. ಇವರೆಲ್ಲ ಪಾಲಿಟಿಕ್ಸ್ಗಿಂತ ಬಿಯಾಂಡ್ ಅವರು. ಸಿದ್ದರಾಮಯ್ಯನವ್ರ ಸಿದ್ಧಾಂತ, DK ಅವ್ರ ಸಿದ್ಧಾಂತ, ಇನ್ನೊಬ್ಬರು ಮತ್ತೊಬ್ಬರು, ಇವೆಲ್ಲರ ಪಾಲಿಟಿಕ್ಸ್ಗಿಂತ ವಿಭಿನ್ನವಾಗಿ ನಿಲ್ಲುವ, ವಿಭಿನ್ನವಾಗಿ ಯೋಚಿಸುವ ಶಕ್ತಿ ದಿನೇಶ್ ಗುಂಡೂರಾವ್ಗಿದೆ. ಸ್ಟ್ರಾಂಗೆಸ್ಟ್ ಲೀಡರ್ ಅವರು, ನಿಮ್ಗೆ ಗೊತ್ತಿರಲಿ. ಇವರೆಲ್ಲರಿಗೂ ಕಂಪೇರ್ ಮಾಡಿದ್ರೆ ಫ್ಯೂಚರ್ನ ಕಾಂಗ್ರೆಸ್ ನಾಯಕ ಯಾರು ಅಂತ ನೀವು ಒಂದು 10 ಜನ ಲಿಸ್ಟ್ ಮಾಡ್ಕೊಂಡಿದ್ರೆ ಅದರ ಅರ್ಹತೆ, ಯೋಗ್ಯತೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೋಗೋ ಗುಣ, ಇದೆಲ್ಲವನ್ನು ಕಂಪೇರ್ ಮಾಡಿದ್ರೆ ದಿನೇಶ್ ಗುಂಡೂರಾವ್ ಟಾಪಲ್ಲಿ ನಿಲ್ತಾರೆ. ಅವರಪ್ಪ ಮುಖ್ಯಮಂತ್ರಿ ಆಗಿದ್ದರು, ಅವರು ಮುಖ್ಯಮಂತ್ರಿಯ ಮಗ, ಅವ್ರಿಗೆ ಜನ್ಮತಃ ಬಂದಿದೆ, ಲೀಡರ್ಶಿಪ್ ಕ್ವಾಲಿಟಿ ಬಂದಿದೆ. ಜೆಂಟಲ್ಮನ್ ಅವರು, ಅವ್ರು ಕೇಳೋಕ್ಕೆ ಪ್ರಶ್ನೆನೇ ಇಲ್ಲ, ಕೇಳಿಲ್ಲ ಅವರು. ನನ್ನ ಬ್ರಾಹ್ಮಣರ ಕೋಟ ಖಾಲಿ ಇದೆ ನಾನು ಕೊಡಿ ಅಂತ ಅವ್ರು ಕೇಳೋದೇ ಇಲ್ಲ. ಅವ್ರು ಮದುವೆ ಆಗಿರೋದು ಮುಸ್ಲಿಮ್ನ. ಇಲ್ಲ, ಕಾಂಗ್ರೆಸ್ನ ಅವ್ರ ಮಿಸಸ್ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. ಹೌದು, ಯಾರಿಗೆ ಒಂದು ಫಸ್ಟ್ ಲಿಸ್ಟ್ ಅನೌನ್ಸ್ ಆಯ್ತಲ್ಲ, ಅವಾಗ ಅವರು ಹೇಳಿದ್ರು ಅರ್ಹತೆ ಇದ್ದವ್ರಿಗೆ ಯಾಕೋ ಸ್ಥಾನ ಇಲ್ಲ ಇಲ್ಲಿ ಅಂತೇಳಿ. ಯಾರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. ಜಾತ್ಯತೀತ ಈ ಕಾಂಗ್ರೆಸ್, ಇಡೀ ಕಾಂಗ್ರೆಸ್ನಲ್ಲಿ ನಿಮ್ಗೆ ಹೇಳ್ತೀನಿ, ರಾಷ್ಟ್ರೀಯ ಕಾಂಗ್ರೆಸ್ಸಲ್ಲಿ, ರಾಜ್ಯ ಕಾಂಗ್ರೆಸ್ಸಲ್ಲಿ, ಎಲ್ಲ ಕಡೆ ನಿಮ್ಗೆ ಜಿಲ್ಲಾ ಕಾಂಗ್ರೆಸ್ಗಳಲ್ಲಿ ಹುಡುಗಿ ಯಾರು ಅತ್ಯಂತ ಜಾತ್ಯತೀತವಾದ ಲೀಡರ್ ಯಾರು ಇದ್ದರೆ, ಅತ್ಯಂತ ಲಿಬರಲ್ ಲೀಡರ್ ಯಾರು ಇದ್ದರೆ ಅದು ದಿನೇಶ್ ಗುಂಡೂರಾವ್. ನಾನು ಅತ್ಯಂತ ಸುಪ್ರೀಂ ಲೀಡರ್ ಅಂತ ಏನು ಹೇಳ್ತಾ ಇಲ್ಲ. ಲೀಡರ್ ಅನ್ನೋದಕ್ಕೆ ಇವರು ಅನ್ವರ್ಥನಾಮಾಗಿದ್ದಾರೆ ಅಂತ ಹೇಳಕ್ಕೆ ಬರಲ್ಲ. ಇವರು ಇರೋ ಲೀಡರ್ಗಳ ಪೈಕಿ, ಈಗಿನ ರಾಜಕಾರಣಿಗಳ ಪೈಕಿ, ಇವರು ಆದರ್ಶ ರಾಜಕಾರಣಿ ಅಂತ ನಾನು ಹೇಳ್ತಾ ಇಲ್ಲ. ಕಾಂಗ್ರೆಸ್ನ ಇರುವ ಲೀಡರ್ಗಳ ಪೈಕಿ ಯಾರು ಲಿಬರಲ್ ಲೀಡರ್ ಇದ್ದರೆ, ಯಾರು ಜಾತ್ಯತೀತ ಲೀಡರ್ ಇದ್ದರೆ, ಯಾರು ಸಣ್ಣ ಪುಟ್ಟ ಏನೋ ಇದಕ್ಕೆ ಅಂಜುವ, ಲಜ್ಜೆ ಅಂತ ಹೇಳ್ತಾರಲ್ಲ, ಲಜ್ಜೆ ಬಿಟ್ಟು ಕರಪ್ಷನ್ಗೆ ಹೋಗೋದು, ಲಜ್ಜೆ ಬಿಟ್ಟು ಮಾತಾಡೋದು, ಲಜ್ಜೆ ಬಿಟ್ಟು ಯೋಚನೆ ಮಾಡೋದು, ಈ ನ್ಯೂಸೆನ್ಸ್ ವ್ಯಾಲ್ಯೂ ಇಲ್ಲದೆ ಇರೋ ಲೀಡರ್ಗಳು ಯಾರು ನೀವು ಹುಡ್ಕೋಕೆ ಶುರು ಮಾಡಿದ್ರೆ, ಕೃಷ್ಣ ಬೈರೇಗೌಡರಿಗಿಂತ, ಪ್ರಿಯಾಂಕ್ ಖರ್ಗೆ ಅವ್ರಿಗಿಂತ ಇನ್ಯಾರಿದ್ದಾರೆ ಸರ್, ಇದು ಖಂಡ್ರೆ ಅವ್ರಿಗಿಂತ ಇನ್ಯಾರಿದ್ದಾರೆ ಸರ್, ಇವರೆಲ್ಲರೂ ಈಗ ನೆಕ್ಸ್ಟ್ ಲೀಡರ್ಗಳು, ಇವರೆಲ್ಲರಿಗಿಂತ ಇವರು ಟಾಪಲ್ಲಿ ನಿಲ್ತಾರೆ. ಅವ್ರ ಜಾತಿ ಕೋಟಾದಲ್ಲಿ ಕೇಳಿಲ್ಲ. ದೇಶಪಾಂಡೆ ಅವರು ಅವ್ರ ಪಾಡ್ಗೆ ಅವ್ರು ಉಳ್ಕೊಂಬಿಟ್ಟಿದ್ದಾರಲ್ಲಿ. ಹಾಗಾಗಿ ಯಾರೂ ಕೇಳ್ತಾ ಇಲ್ಲ, ಚಲ್ತಾ ಹೇ ಅಂತ ಅವ್ರ ತಟ್ಟೆನೋ ಕಿತ್ತಿಟ್ಕೊಂಡಿದ್ದಾರೆ. ಬ್ರಾಹ್ಮಣರ ತಟ್ಟೆನೋ ನೀನು ತಿನ್ಕೋವಾಗ ನಡೀತದೆ ನೋಡ್ಕೊಳ್ಳೋಣ ನಾಳೆ ಅಂತ ಕೊಡಬೇಕಿತ್ತು. ನೀವು ಇವ್ರು ಏನೇ ಹೇಳಿದ್ರು ಸರ್, ಆ ಕಮ್ಯುನಿಟಿ ಅದು ಒಂದು ಒಳ್ಳೆ ಕಮ್ಯುನಿಟಿ. ಪಾಲಿಟಿಕ್ಸ್ ಮಾಡ್ತಾರೆ, RSS ಇದು ಇಡೀ ಹಂಗೆ ಮಾಡಿಬಿಟ್ರು. ನೀವು ಏನೇ ಹೇಳಿ ಒಂದು ಸ್ಥಾನನಾದರೂ ಕೊಡ್ಬೋದಿತ್ತು. ಎಸ್.